ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಮಾಡ್ತಾ ನೋಡ್ತಿದ್ದಾಗೆ ಜೂನ್ ತಿಂಗಳು ಕಳೀತಾ ಬಂತು. ಈಗ ಜುಲೈ ತಿಂಗಳು ಆರಂಭವಾಗಿದೆ. ಜುಲೈಯಲ್ಲಿ ಆಷಾಢ ಮಾಸ ಪ್ರಾರಂಭವಾಗಿದೆ. ಆಷಾಢ ಮಾಸದಲ್ಲಿ ಅನೇಕ ಶುಭ ಕಾರ್ಯಗಳನ್ನ ಮಾಡೋದು ಈ ಒಂದು ಸಂಪ್ರದಾಯದಲ್ಲಿ ಅದನ್ನ ನಿಷಿದ್ಧ ಅಂತ ಗಣನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಗ್ರಹಗತಿಗಳು ಕೂಡ ಪ್ರತಿ ತಿಂಗಳು ಬದಲಾಗುವಂತಹ ರೀತಿಯಲ್ಲಿ ಈ ತಿಂಗಳು ಆಗುವಂತಹ ಗ್ರಹಗಳ ಬದಲಾವಣೆಯನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ವಿಶೇಷವಾಗಿ ಶುಕ್ರನ, ಕುಜನ ಮತ್ತೆ ರವಿಯ ಮತ್ತೆ ಬುಧನ ಈ 4 ಗ್ರಹಗಳ ಬದಲಾವಣೆಯನ್ನ ಗಣನೆಗೆ ತಗೊಂಡು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಗಳು ಪ್ರಾಪ್ತವಾಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ತಾ, ಮೇಷರಾಶಿಯವರಿಗೆ ನೋಡೋದಾದ್ರೆ 4ನೇ ಸ್ಥಾನಕ್ಕೆ 15ನೇ ತಾರೀಕಿನ ನಂತರದಲ್ಲಿ 4ನೇ ಸ್ಥಾನಕ್ಕೆ ರವಿಯ ಪ್ರವೇಶ, ಪ್ರಾರಂಭದಲ್ಲಿ 3ನೇ ಸ್ಥಾನದಲ್ಲಿ ರವಿಯ ಒಂದು ಸಂಚಾರ ನಡೀತಿರುವಂಥದ್ದು, ಅದರ ಜೊತೆಗೆ 2ನೇ ಸ್ಥಾನದಲ್ಲಿ ಶುಕ್ರನ ಸಂಚಾರ ನಡೀತಿರುವಂಥದ್ದು. ಸಹಜವಾಗಿ ಆರ್ಥಿಕವಾಗಿ ಒಳ್ಳೆ ರೀತಿಯಾಗಿರುವಂತಹ ಸದೃಢತೆ, ಆರ್ಥಿಕವಾಗಿ ಇರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ರೀತಿಯಲ್ಲಿ, ಅದರ ಜೊತೆಗೆ ಕುಟುಂಬದಲ್ಲಿ ಸೌಮನಸ್ಯ ಅನ್ನುವಂಥದ್ದು, ಕೌಟುಂಬಿಕವಾಗಿರುವಂತಹ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದರಿಂದ ಹೊರಗಡೆ ಬಂದು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು. ಮತ್ತೆ ಪಂಚಮ ಸ್ಥಾನದಲ್ಲಿ ಇರುವಂತಹ ಕೇತುವಿನಿಂದ ನೋಡಿದಾಗ ಏನೋ ಇಷ್ಟೆಲ್ಲ ಏನೇ ಇದ್ರೂ ಕೂಡ ಮನಸ್ಸಿನಲ್ಲಿ ಏನೋ ಇಲ್ಲ, ಏನೋ ಮಾಡಬೇಕಾಗಿತ್ತು ಅನ್ನುವಂತಹ ಒಂದು ಗೊಂದಲಗಳು ಅನ್ನುವಂಥದ್ದು. ಬಾಧಾ ಸ್ಥಾನದಲ್ಲಿ ರಾಹುವಿನ ಯೋಗ ಇರೋದ್ರಿಂದ ಎಲ್ಲೋ ಒಂದು ರೀತಿ ಸರ್ಪಗಣದ ಬಾಧೆಗಳು ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಸಣ್ಣ ಪುಟ್ಟ ಅಲರ್ಜಿಗಳಾಗುವಂಥದ್ದು ಪ್ರಾರಂಭದ ನಂತರ, ಅಂದ್ರೆ 15 ದಿನಗಳ ನಂತರದಲ್ಲಿ ಜೂನ್ ತಿಂಗಳಿನಲ್ಲಿ ಏನೇನು ಸಮಸ್ಯೆಗಳು ಅನ್ನುವಂಥದ್ದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೆಲ್ಲ ಜುಲೈ ತಿಂಗಳ 15ರ ನಂತರದಲ್ಲಿ ಬರುವಂತಹ ಒಂದು ಸಾಧ್ಯತೆಗಳು. ಅಂದ್ರೆ ಕುಟುಂಬದ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ, ಸುಖ ಶಾಂತಿಯ ವಿಚಾರದಲ್ಲಿ ಒಂದಷ್ಟು 15 ದಿನಗಳು, ಅಂದ್ರೆ ಉಳಿದ 15 ದಿನಗಳಲ್ಲಿ ಒಂದಷ್ಟು ತೊಂದರೆ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕಾಣಿಸುತ್ತೆ. ತಾಯಿಗೆ ಸ್ವಲ್ಪ ಅಲರ್ಜಿ ಸಂಬಂಧವಾಗಿರುವಂತಹ ಅನಾರೋಗ್ಯಾದಿಗಳು ಉಂಟಾಗುವಂತಹ ರೀತಿಯಲ್ಲಿ, ಈ ದೇಹದಲ್ಲಿ ಒಂದು ರೀತಿ ಶೀತ ಪ್ರವೃತ್ತಿಯಿಂದ ಬರುವುದಾಗಿರುವಂತಹ ಒಂದಷ್ಟು ತೊಂದರೆಗಳು ಅನ್ನೋದನ್ನ ನಿರೀಕ್ಷಣೆಯನ್ನ ಮೇಷರಾಶಿಯವರು ಮಾಡಬಹುದಾಗಿದೆ. ಆದ್ರೆ ಆರ್ಥಿಕವಾಗಿರುವಂತಹ ಒಂದಷ್ಟು ಸಮಸ್ಯೆಗಳು ಅಥವಾ ಇದೆಲ್ಲವೂ ಕೂಡ ಕಡಿಮೆಯಾಗಿ ಮುಂದೆ ಆರ್ಥಿಕ ಸದೃಢತೆ, ಒಂದು ರೀತಿ ಹೆಚ್ಚು ಹಣ ಸಂಪಾದನೆ ಮಾಡುವಂತಹ, ಅದರಲ್ಲೂ ವಿಶೇಷವಾಗಿ ವ್ಯಾಪಾರವನ್ನ ಮಾಡ್ತಿರ್ತಕ್ಕಂಥದ್ದು ಯಾವ್ಯಾವ ಒಂದು ಜನಗಳಿದ್ದಾರೆ ಅಂಥವರಿಗೆಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ರೀತಿಯಲ್ಲಿ ಮೇಷರಾಶಿಯವರಿಗೆ ಕಾಣಿಸಿರು. ಮೇಷರಾಶಿಯ ಸ್ತ್ರೀಯರು ಯಾರಿದ್ದಾರೆ ಅಂಥವ್ರು ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಇದ್ರು ಅಂತಾದ್ರೆ, ಅದರಲ್ಲೂ ವಿಶೇಷವಾಗಿ ಬಟ್ಟೆ ಅಥವಾ ಆರ್ಟಿಸ್ಟ್ ಸಂಬಂಧವಾಗಿರುವಂತಹ ಬಿಸ್ನೆಸ್ಗಳು, ಫ್ಯಾಷನ್ ಡಿಸೈನರ್ಗಳಾಗಿರ್ಬೋದು, ಪೇಂಟರ್ಸು ಅಥವಾ ಇನ್ಯಾವುದೇ ರೀತಿಯಾಗಿರುವಂತಹ ಈ ಕಲೆ ಸಂಬಂಧವಾಗಿರುವಂತಹ ಒಂದು ಕೆಲಸ ಮಾಡ್ತಕ್ಕಂಥವ್ರಿದ್ರೆ ಅವರಿಗೆ ಹೆಚ್ಚಿನ ಲಾಭ ಅನ್ನುವಂಥದ್ದನ್ನ ಈ ಒಂದು ತಿಂಗಳಿನಲ್ಲಿ ನಿರೀಕ್ಷಣೆಯನ್ನು ಮಾಡಬಹುದು. ಒಟ್ಟಾರೆ ಮೇಷರಾಶಿಯವರಿಗೆ ಒಂದು 70 ಭಾಗದಷ್ಟು ಶುಭ ಫಲಗಳು, 15ನೇ ತಾರೀಕಿನ ನಂತರ ಒಂದು 30 ಭಾಗದಷ್ಟು ಅಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.